ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಕ್ರಿಸ್ಮಸ್ ಹಬ್ಬದ ಅಂಗವಾಗಿ ಕ್ರೈಸ್ತ ಬಾಂಧವರು ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿ ಶುಭಾಶಯಗಳನ್ನು ವಿನಿಮಯ ಮಾಡಿಕೊಂಡರು. ಇತಿಹಾಸ ಪ್ರಸಿದ್ಧ ಸಂತ ಫಿಲೋಮಿನಾ ಚರ್ಚಿನಲ್ಲಿ ಮೈಸೂರು ಪ್ರಾಂತ್ಯದ ಧರ್ಮಾಧ್ಯಕ್ಷರಾದ ಡಾಕ್ಟರ್ ಫ್ರಾನ್ಸಿಸ್ ಸೆರ್ವಾವ್ ಎಸ್ಜೆ ಅವರು ಗೋಧೂಳಿ ಪೂಜೆ ಸಲ್ಲಿಸಿದರು. ದೂರದರ್ಶನದೊಂದಿಗೆ ಫ್ರಾನ್ಸ್ ದೇಶದ ಪ್ರವಾಸಿಗ ಎಡ್ವಿನ್ ಭಾರತ ದೇಶದಲ್ಲಿ ಕ್ರಿಸ್ಮಸ್ ಆಚರಣೆಯಲ್ಲಿ ಭಾಗಿಯಾಗಿರುವುದು ಸಂತಸ ತಂದಿದೆ. ವಿವಿಧ ಭಾಷೆಗಳಲ್ಲಿ ಒಟ್ಟಾಗಿ ಪ್ರಾರ್ಥನೆ ಸಲ್ಲಿಸುವುದು ವಿವಿಧತೆಯಲ್ಲಿ ಏಕತೆ ಕಾಣಲು ಸಾಧ್ಯವಾಗಿದೆ ಎಂದರು. ಮತ್ತೋರ್ವ ಪ್ರವಾಸಿಗರಾದ ಸೂಫಿ ಕಳೆದ 25 ವರ್ಷಗಳ ನಂತರ ತಮ್ಮ ಕುಟುಂಬ ಭಾರತ ದೇಶದಲ್ಲಿ ಕ್ರಿಸ್ಮಸ್ ಆಚರಣೆಯಲ್ಲಿ ಪಾಲ್ಗೊಂಡಿರುವುದಾಗಿ ತಿಳಿಸಿದರು. 5 years ago, but for the family it's the first time, so very happy to celebration. Very good, very lifeful, lots of life. Thank you. ವಿದೇಶಿಗ ಅವಿನ್ ತಮ್ಮ ದೇಶದಂತೆ ಭಾರತದಲ್ಲಿಯೂ ಸಹ ಮಧ್ಯರಾತ್ರಿ ದೇವರಿಗೆ ಪ್ರಾರ್ಥನೆ ಸಲ್ಲಿಸಿ ಹಬ್ಬದ ಆಚರಣೆಯಲ್ಲಿ ಪಾಲ್ಗೊಂಡಿರುವುದು ಸಂತಸ ತಂದಿದೆ ಎಂದರು. And we all sing together and wait for midnight, and I think it's almost midnight now, so it's midnight right now, so usually at midnight everybody cheers and everybody's happy. ಮೈಸೂರಿನ ಮಂಜುಳ ಪ್ರತಿ ವರ್ಷ ಚರ್ಚ್ನ ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ಳುತ್ತಿದ್ದು ಕಳೆದ ಬಾರಿಗಿಂತ ಈ ಬಾರಿ ಅದ್ಧೂರಿಯಾಗಿ ಕ್ರಿಸ್ಮಸ್ ಆಚರಿಸಲಾಗುತ್ತಿದೆ ಎಂದರು. ರಿನೋವೇಟ್ ಮಾಡಿದ್ದಾರೆ, ಬಟ್ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಪ್ರತಿ ವರ್ಷ ಬರ್ತೀವಿ ನಾವು ನೋಡೋಕ್ಕೆ, ಎಲ್ಲ ಫ್ಯಾಮಿಲಿ ಒಂದಾಗಿ ಒಟ್ಟಿಗೆ ನೋಡೋಕೆ ಬರ್ತೀವಿ.